ಯದರೂರು ರೈತ ಮುಖಂಡರು ಸುರೇಶ್ ಪತ್ರಿಕಾ ಸುದ್ದಿಗೋಷ್ಠಿ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ದೂರವಾಣಿ ಮುಖಾಂತರ ಮಾತನಾಡಿದ್ದು, ಆದರೆ ಪೊಲೀಸ್ ಠಾಣೆಗೆ ಹೋಗಿ ಸಹಿ ಮಾಡಿಲ್ಲ ಎಂಬುದಾಗಿ ಆರೋಪ ವ್ಯಕ್ತಪಡಿಸಿದರು. ಏನಪ್ಪ ಚರ್ಚೆ ಮಾಡಿದಾರಂದ್ರೆ, ಇವರು ಕರ್ನಾಟಕ ಸರ್ಕಾರ ಅವ್ರ ಸಚಿವರಾದ ಎಂ.ಬಿ. ಪಾಟೀಲ್ ಅವರು, ನೀವು ಕೈಗಾರಿಕೆ ಯದರೂರ್ ಹತ್ರ ನೀವು ಮಾಡೋಕೆ ಹೊರಟಿದಿರಲ್ಲ, ಅಲ್ಲಿರುವ ಕೆಲವರು ರೈತರು ಮತ್ತೆ ಸ್ಥಳೀಯರು ಅಡ್ಡಿಪಡಿಸ್ತಾ ಇದ್ದಾರೆ. ಅದನ್ನ ನೀವು ಗಮನಕ್ಕೆ ತಗೊಂಡು ಮಾಡ್ರಿ ನೀವು ಅಂತ ಹೇಳಿದ್ದಾರೆ. ಆದ್ರೆ ಶಾಸಕರು ಏನ್ ಹೇಳಿದ್ದಾರೆ ಅಂದ್ರೆ, ಯಾರು ಅಲ್ಲಿ ನಮ್ಗೆ ಯಾರು ಒಬ್ರು ರೈತರು ಅಡ್ಡಿ ಇಲ್ಲ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ನಾವು ಅಡ್ಡಿ ಇದ್ದೀವಿ, 95% ನಾವು ಅಡ್ಡಿನೇ. ಇದೇ KADB ವೆಂಕಟೇಶ್ ಮಮ್ಮನವರು ಏನು ಬಂದು ನಮಗೆ ಎಲ್ಲ ನೋಟಿಸ್ಗಳು ಜಾರಿ ಮಾಡಿ ಎಲ್ಲ ರೈತರನ್ನು ಕರೆಸಿ ಅವ್ರ ಸಮ್ಮುಖದಲ್ಲಿ ನಾವೆಲ್ಲನೂ ವಿರೋಧನೆ ಅಂತ ವ್ಯಕ್ತಪಡಿಸಿದ್ದೀವಿ. ತಕರಾರ ಅರ್ಜಿ 98% ನಾವು ಕೊಟ್ಟಿದ್ದೀವಿ. ಆದರೆ ಒಬ್ಬ ಶಾಸಕರಾದವರು ಸುಳ್ಳು ಮಾಹಿತಿಯನ್ನ ಒಬ್ಬ ಸಚಿವರಾದ ಎಂ.ಬಿ. ಪಾಟೀಲ್ ಅವರಿಗೆ ಅವರು ಹೇಳಬಾರ್ದಾಗಿತ್ತು. ಏನಂತ ಹೇಳಿದಾರೆ ಅಂದ್ರೆ, ಯಾರು ಇಲ್ಲ, ಸ್ಥಳೀಯರಾಗ್ರಿ ರೈತರಾಗ್ರಿ ಯಾರು ಇಲ್ಲ ಅಂತ ಹೇಳಿದ್ದಾರೆ. ಅದು ಸುಳ್ಳು ಮಾಹಿತಿ ತಾನೆ. ಒಂದು ದೇವಸ್ಥಾನ ಇದ್ದಂಗೆ, ಏನೋ ಒಂದು ಅಸೆಂಬ್ಲಿ ಅಂದ್ರೆ, ಅಲ್ಲಿ ರೈತರ ಬಗ್ಗೆ ಒಂದು ಸುಳ್ಳು ಮಾಹಿತಿ ಬಂದಾಗ ನಮ್ಗೆ ಈಗ ಏನು ತೊಂದರೆ ಆಗಿದೆ, 2.5 ವರ್ಷದಿಂದ ನಮ್ಮ ಜಮೀನುಗಳ ಬಗ್ಗೆ ನಮ್ಮ ಮೇಲೆ ನಮ್ಗೆ ಅಧಿಕಾರ ಇಲ್ದ ಮಾಡಿದ್ದಾರೆ, ಏನು ನಮ್ಗೆ ಹಕ್ಕು ಇಲ್ದಿರ ಮಾಡಿದ್ದಾರೆ. ಅದರಿಂದ ನಾವು ರೈತರು ಅನಾನುಕೂಲ ಆಗಿದೆ. ಏನ್ ಅನಾನುಕೂಲ ಆಗಿದೆ ಅಂದ್ರೆ, ಕೆಲವ್ರಿಗೆಲ್ಲ ಲೋನ್ ಆಗ್ತಾ ಇಲ್ಲ, ಕೆಲವ್ರ ಮಕ್ಳು ಮದುವೆ ಮಾಡ್ಬೇಕು, ಕೆಲವ್ರು ಹಾಸ್ಪಿಟಲ್ ಕಾಯಿಲೆ ಇರುತ್ತೆ, ಈ ತರ ಎಲ್ಲ ಏನೋ ಒಂದು ಜಮೀನ್ ಇದ್ರೆ ಒಂದು ಲೋನು, ಒಂದು ಅಡ ಇಡೋದು, ಇನ್ನೊಂದು ಮಾಡ್ಕೊಂಡು ಜೀವನ ನಡೆಸ್ಕೊಂತ ಇದೀವಿ. ಆ ಜೀವನನ ಇವರು ನಮ್ಮ ಜೀವನದ ಮೇಲೆ ಬರೆ ಎಳೆದಿದ್ದಾರೆ. ಇವರು ಏನೋ ಇವರು ಶಾಸಕರು ಬರೆ ಎಳೆದಿದ್ದಾರೆ ನಮ್ಮ ಜೀವನಗಳ ಮೇಲೆ. ರೈತರು ಯದರೂರು ಏನು ಈ ಭಾಗದ ಜನರ ರೈತರ ಮೇಲೆ ಬರೆ ಎಳೆದಿದ್ದಾರೆ. ಮತ್ತೆ ಅವರು ದೊಡ್ಡ ತಪ್ಪು ಮತ್ತೆ ಮಾಡಿದ್ದಾರೆ. 1450 ಎಕರೆ ಇರೋದು ಏನು ಖಾಲಿ ಯದರೂರು ಭೂಮಿ ಸಂಬಂಧಪಟ್ಟಿರೋದು, ಅದರಲ್ಲಿ 1273 ಎಕರೆ KADBಗೆ ಇವರು ಕೊಟ್ಟಿದ್ದಾರೆ. ಇನ್ನು ಉಳಿದ 12 ಗಂಟೆವರೆಗೂ ಯಾಕಪ್ಪ ಈ ತರ ಬರ್ತಾ ಇದೆ, ನೀನ್ ಯಾಕೆ ಹೋದೆ, ನಾವೆಲ್ಲ ಇಲ್ವಾ, ನೀನ್ ಒಬ್ನೇ ಯಾಕೆ ಹೋದೆ ಅಂತೇಳಿ, ನಾನು ಹೋಗಿಲ್ಲ, ನಾನು ಯಾವ್ದು ಮುಚ್ಚಳಿಕೆನೂ ಬರ್ದಿಲ್ಲ, ನಾನು ಯಾವ್ದು ಅವ್ರಿಗೆ ಸಿಗ್ನೇಚರ್ ಮಾಡಿಲ್ಲ, ನನ್ ಮೇಲೆ ಈ ತರ ಪೊಲೀಸವರು ಅಮಾನತ್ ಮಾಡಿದ್ದಾರೆ. ಇದು ತಪ್ಪು. ಇದು ಗರುಣ್ಕೊಳ್ಳ ಅವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದು ಸೂಕ್ತವಾಗಿ ನೀವು ನನ್ನ ಮೇಲೆ ತಪ್ಪು ಆರೋಪ ಇದ್ರೆ ನೀವು ಮಾಡಿ. ಅದು ಬಿಟ್ಟು ನೀವು ಒಬ್ಬರ ಬಗ್ಗೆನೆ ಈ ತರ ನೀವು ಕ್ರಮ ತಗೊಂಡು ಮಾಡೋದು ನಿಮ್ಗೆ ಸರಿ ಇಲ್ಲ. ಆರೋಪಿ ಅಂತ ಮಾಡಿದ್ದಾರೆ. ಯಾರು ಆರೋಪಿ? ರೈತರ ಆರೋಪಿಗಳಾ? ರೈತರ ಭೂಮಿ ಕೇಳಿದ ಆರೋಪಿಗಳೇನ್ರಿ? ಅವ್ರ ಆರೋಪಿಗಳಾ? ಯಾಕೆ ದೇಶವನ್ನೇ ಇವತ್ತು ಸಾಕಿ ಒಂದು ದುಡಿದು ಒಂದು ಎಲ್ಲ ಅನ್ನ ಹಾಕ್ತಾ ಇದ್ದಾರೆ, ಅದಕ್ಕೆ ರೈತರನ್ನ ಆರೋಪಿ ಮಾಡ್ತಾ ಇದ್ರೆ ನೀವು? ಇದು ಮಹಾ ಅಪರಾಧ. ಅಂದ್ರೆ ನಾವು SB ಹತ್ರ ಹೋಗ್ತೀವಿ, ಅಲ್ಲಾಗ್ಲಿಲ್ಲ ಅಂದ್ರೆ IG ಹತ್ರನೂ ಹೋಗ್ತೀವಿ. ನಾವು ರೈತರು ಒಂದಾಗಿದ್ದೀವಿ. ದಯವಿಟ್ಟು ಈ ಕಂಪ್ಲೇಂಟ್ ಅನ್ನ ಇದು ಮಾಡಬೇಕು. ನನ್ಗೆ 101 ಕೇಸ್ ಇರುತ್ತೆ, ಹೋಗ್ತೀವಿ ಬರ್ತೀವಿ. ನಂದು ಯಾವ ಈ ವಿಚಾರ ಏನು ನನ್ನ ಯಾರು ಕೇಳಿಲ್ಲ, ಪ್ರಸ್ತಾಪ ಏನಿಲ್ಲ. ಸ್ಟೇಷನ್ಗೆ ನಾವು ಹೋಗ್ತೀವಿ, ಸಾಯಂಕಾಲ ಹೋಗ್ತೀವಿ. ನಾನು ಗೋನ್ಪಲ್ಲಿಯಲ್ಲಿ ಇದ್ದೆ, ನಾನು ಗೋನ್ಪಲ್ಲಿಯಲ್ಲಿ ಧರಣಿಯಲ್ಲಿ ಇದ್ದೆ, ನಾನು ಅಲ್ಲಿ ಇದ್ದೆ, ಎಲ್ಲ ಸ್ಟೇಷನ್ಗಳು ಹೋಗ್ತಾ ಇದ್ದೀನಿ. ನಾನು ಇದ್ರ ಪ್ರಸ್ತಾಪವಾಗಿ ನಾನು ಯಾವುದೂ ನಾನು ಒಪ್ಕೊಂಡಿಲ್ಲ. ನಾನು ಇದ್ರ ಪರವಾಗಿ ಯಾವುದು ತಪ್ಪು ಒಪ್ಕೊಂಡಿಲ್ಲ. ಶಾಸಕರ ವಿರುದ್ಧ ಅವಹೇಳನಕಾರಿ ಪದಗಳನ್ನು ಬಳಕೆ ಮಾಡಿದ್ದೀರಾ ಅಥವಾ ಏನಾದರೂ ಏಕವಚನದಲ್ಲಿ ಮಾತಾಡಿದ್ದೀರಾ ಅಂತ ನಿಮ್ಮನ್ನ ಪೊಲೀಸರು ಕರೆ ಮುಖಾಂತರ ಮಾತಾಡಿದ್ದಾರೆ. ಬಿಟ್ರೆ ನಮ್ಮನ್ನ ಯಾವ್ದು ಸ್ಟೇಷನ್ ಅಲ್ಲಿ ಯಾವ್ದು ಈ ತರ್ತ ನಾವು ಇಲ್ಲ, ನಮ್ ಮುಚ್ಚಳಿಕೆಯನ್ನು ಬರ್ದಿಲ್ಲ, ನಮ್ ಸೈನು ಹಾಕಿಲ್ಲ, ಯಾವುದು ಇಲ್ಲ. ಮಾತ್ರ ನಾನು ಇದೇ ರೀತಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಖಾಲಿ ಶಾಸಕರ ಬಗ್ಗೆ ನಾನು ಒಂದೇ ಒಂದು ಏನು, ನಿಮ್ಮಪ್ಪ ಜಮೀನ್ ಇದೆಯಾ ಅಂತ ಕೇಳಿದ್ದಕ್ಕೆ ನನ್ನ ಮೇಲೆ ಗರುಣ್ಕೊಳ್ಳೋರು ಕ್ರಮ ತಗೊಂಡಿದ್ದಾರೆ. ಏನಂತ, ಬನ್ರಿ ಮಾತಾಡೋಣ ಅಂತ. ಸರಿ, ನಾನು ಬರ್ತೀನಿ, ಮಾತಾಡೋಣ. ಅದೇನಿದ್ರೆ ಅದನ್ನ ನೀವು ಮಂಡೇ ಬರ್ತೀವಿ ಅಂತ ಹೇಳಿದ್ರಿ, ಮಂಡೇ ಬರ್ತೀವಿ. ಇದೇ ನಾನು ಕಂಪ್ಲೇಂಟ್ ಕೊಟ್ಟು 22ನೇ ತಾರೀಕು ಕೊಟ್ಟಿದ್ದೀವಿ. ಏನು 11ನೇ ತಿಂಗಳು 20ನೇ ತಾರೀಕು ಕೊಟ್ಟಿದ್ದೀವಿ. ನಾವು 22 ಕೊಟ್ಟಿದ್ದೀನಿ. ಆಯ್ತಾ? ಇದ್ರ ಬಗ್ಗೆ ಯಾವ ಕ್ರಮನೂ ತಗೊಂಡಿಲ್ಲ. ಇದು ಕಂಪ್ಲೇಂಟ್ ಬಂದು ನಮ್ಮ ಮಾಜಿ ವಿಧಾನಸಭಾ ಅಧ್ಯಕ್ಷರಾದ
ಹಿರಿಯರಾದ ಗೌರವಾನ್ವಿತರಾದ ರಮೇಶ್ ಕುಮಾರ್ ಅವರ ಬಗ್ಗೆ ಕೆಲವು ಅವಾಚ್ಯ ಶಬ್ದಗಳಿಂದ ನಾವು ಕೇಳಿಸ್ಕೊಂಡಾಗ ಏಕವಚನದಲ್ಲಿ ಬೆತ್ತಲೆ ಅನ್ನೋ ರೂಪದಲ್ಲಿ ಮಾತಾಡಿದ್ದಾರೆ. ಇದೇ ಶೇಷಾಪುರ ಗೋಪಾಲ್ ಅವರು ಸುಮಾರು 15ರಿಂದ 16 ವಿಡಿಯೋಸ್ ಇದೆ ನಮ್ಮ ಹತ್ರ. ಅದ್ರ ಬಗ್ಗೆ ನಾವು ಒಂದು ಕಂಪ್ಲೇಂಟ್ ಬರ್ಕೊಂಡೋಗಿ ಇದೇ ಗೊರವನಕೊಳ್ಳ ಅವರು ಸಬ್ ಇನ್ಸ್ಪೆಕ್ಟರ್ಗೆ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕೊಡ್ತೀವಿ. ಇದ್ರಿಗೆ ಯಾವ ಕ್ರಮನೂ ತಗೊಂಡಿಲ್ಲ ಅವರು. ನಾನು ಒಂದೇ ಒಂದು ದಿವಸಕ್ಕೆ ನನ್ನ ಮೇಲೆ ಇಷ್ಟು ಕ್ರಮಗಳು ವಹಿಸ್ತಾ ಇದ್ದೀರಲ್ಲ, ಅಲ್ಲಿಗೆ ಶಾಸಕರಾದ್ರೆ ಒಂದು ಕಾನೂನು, ಸಮಾಜ ಜನರಿಗೆ ಒಂದು ಕಾನೂನು, ರೈತರಿಗೆ ಒಂದು ಕಾನೂನು ಮಾಡ್ತೀರಾ ನೀವು? ಮಾಜಿ ವಿಧಾನಸಭಾ ಅಧ್ಯಕ್ಷರನ್ನು ಮಾತಾಡಿದಾಗ ನೀವು ಕಿವಿ ಮುಚ್ಚೋಗಿತ್ತೇನ್ರಿ? ಕಾಣಿಲ್ವಾ? ಬರೋದೆಲ್ಲಿ? ಕೃಷಿ ಚಟುವಟಿಕೆಯಲ್ಲಿ, ಕೃಷಿಯಲ್ಲಿ ಮಾಡೋದು, ರೇಷ್ಮೆಯಲ್ಲಿ ಮಾಡೋದು, ಇದನ್ನ ಅವರು ತಿಳ್ಕೊಳ್ಳಿಲ್ಲ. ಏನಂದ್ರೆ ಎಲ್ಲನ ಭಾಷಣ ಬೀಗಿಲೆ ನನ್ನ ಕೈಗಾರಿಕೆ ಮಾಡೇ ಮಾಡ್ತೀನಿ ಅಂತಾರೆ. ಆದ್ರೆ ಅವ್ರು ಮಾತಾಡ್ತಾ ಇರೋದು ತಪ್ಪು. ಅವ್ರಿಗೆ ಇಲ್ಲಿ ಬಂದು ಸೂಕ್ತವಾದ ಕೆಲವರೆಲ್ಲ ಅವ್ರಿಗೆ ಹೇಳುವರು ಯಾರು ಇಲ್ಲ. ಇದು ಊರು ಹೋಗುತ್ತಾ, ಸ್ಕೂಲ್ ಹೋಗುತ್ತಾ, ಮನೆಗಳು ಹೋಗುತ್ತಾ, ಮತ್ತೆ ಅದ್ರ ಜೊತೆಗೆ ಮಶಾಣ ಹೋಗುತ್ತಾ ಅಂತ ಸೂಕ್ತವಾಗಿ ಅವರು ತಿಳಿಸ್ಕೊಳ್ಳೋರು ಯಾರು ಇಲ್ಲ. ಈ ಸ್ಥಳೀಯರಾಗ್ಬೋದು, ಯಾರು ಇಲ್ಲ. ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಈ ತರ ಎಲ್ಲ ತೊಂದರೆ ಆಗ್ತಾ ಇದೆ, ಇದೆಲ್ಲ ಬಿಟ್ಟು ನಾವು ಬೇರೆ ಕಡೆ ಇನ್ನ ಸರ್ಕಾರಿ ಪ್ರದೇಶ ಇದೆ, ಗೋಮಾಳ ಇದೆ ಅಂತ ಸೂಕ್ತ ಪ್ರದೇಶದಲ್ಲಿ ಮಾಡ್ಬೇಕು ಅಂತ ಅವ್ರ ಗಮನ ಕೇಳೋರಿಲ್ಲ, ಅವ್ರು ಕೇಳ್ತಾನೂ ಇಲ್ಲ. ಏನ್ ಇವಾಗ ನೋಟಿಫಿಕೇಶನ್ ಆಗಿದೆಯಾ ಇದನ್ನೇ ನಾ ಮಾಡ್ತಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಮೊನ್ನೆ ನಾನು ಯಾವುದೋ ಒಂದು ವಿಚಾರದಲ್ಲಿ, ಈಗ ನಿಜನಪ್ಪ, ನಮ್ಮ ತಾತ ನಮ್ಮ ಅಪ್ಪ ಆಯ್ತಾ, ಅವ್ರ ಸಮಾಧಿಗಳು ಇಲ್ಲೇ ರೀ, ನಮ್ಮ ಸಮಾಧಿನೂ ಇದೇ ಭೂಮಿಯಲ್ಲಿ. ನಿಮ್ದು ಯಾವ್ದಾದ್ರು ಇದ್ರೆ ನೀವು ಕೊಡ್ರಿ ನಿಮ್ಮ ಅಪ್ಪ ಜಮೀನು ಅಂದಿದ್ದು ನಾನು ನಿಜಾನೇ, ನಾನು ಇಲ್ಲ ಅಂತ ಹೇಳಿಲ್ಲ. ನಾನು ಅಂದಿರೋ ಮಾತು ಇಲ್ಲ ಅಂತ ಹೇಳಿಲ್ಲ. ಅದ್ರ ಬಗ್ಗೆ ಈ ಗೊರವನಕೊಳ್ಳ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಗೊರವನಕೊಳ್ಳ ಸಬ್ ಇನ್ಸ್ಪೆಕ್ಟರ್ ಆದವರು ನನಗೆ ಫೋನ್ ಮಾಡಿದ್ರು. ನೋಡಪ್ಪ, ನೀನು MLA ಅವ್ರನ್ನ SP ಅವ್ರ ಮುಖಾಂತರ ನಮ್ಗೆ ನ್ಯಾಯ ಕೊಡಿಸ್ಬೇಕು. ಕಡಿಮೆ ಭೂಮಿ ಇದೆ. ಕಡಿಮೆ ಭೂಮಿ ಇದ್ದಾಗ ನಾವು ಅಭಿವೃದ್ಧಿ ಮಾಡಬೇಕಾದ್ರೆ ಅದರಲ್ಲೇ ಕಷ್ಟಪಟ್ಕೊಂಡು ಅಭಿವೃದ್ಧಿ ಆಗಬೇಕು. ಸನ್ಮಾನ್ಯ ಶಾಸಕರಾದಂಥ ವೆಂಕಟೇಶ್ವರ ಅವರು ಯಾರಿಗೂ ಗೊತ್ತಿಲ್ದಂಗೆ ಅವರು ನೋಟಿಫಿಕೇಶನ್ ಮಾಡಿದ್ರು. ನೋಟಿಫಿಕೇಶನ್ ಮಾಡಿದ ಮೇಲೆ ಇಲ್ಲಿ ಅಧಿಕಾರ ಬೇಕಂದ್ರೆ ಜನಗಳ ಹತ್ರ, ಊರ ಹತ್ರ ಬಂದು ತಿರುಗ್ತಾರೆ, ನಮಸ್ಕಾರ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಸಂತೋಷ ಅದ್ರ ಬಗ್ಗೆ ನಮಗೆ. ಆದರೆ ಈ ಗ್ರಾಮದಲ್ಲಿ ನೀವೇನಾದ್ರೂ ಕೆಲಸ ಮಾಡಬೇಕಾದ್ರೆ ಇಲ್ಲಿನ ಗ್ರಾಮಸ್ಥರನ್ನ ವಿಚಾರಿಸ್ಬೇಕು, ನಿಮ್ಮಿಷ್ಟ ಬಂದಂಗೆ ಮಾಡಬೇಕು. ಇದು ಮೊದಲು ಮಾಡಿರೋ ತಪ್ಪು. ನೀವು ಈ ತಪ್ಪನ್ನ ನೀವು ಸರಿಪಡಿಸ್ಬೇಕಾದ್ರೆ ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ. ನೀವು 3-4 ಸಲ ಭೇಟಿ ಕೊಟ್ರಿ ಊರಿಗೆ. ಕೊಟ್ರೆ ರೈತರನ್ನ ವಿನಿಮಯದಿಂದ ಕರೆದು ನೀವೇನಾದ್ರೂ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ರಾ? ಮಾಡಲಿಲ್ಲ. ನಿಮ್ಗೆ ಹಿಂದ್ಗಡೆ ಇರ್ತಕ್ಕಂಥ ದೊಡ್ಡ ದೊಡ್ಡ ಲೀಡರ್ಗಳಾಗ್ಬೋದು, ಸಾರ್ವಜನಿಕರಾಗ್ಬೋದು, ಇನ್ನೊಬ್ಬರಾಗ್ಬೋದು, ಎಲ್ಲರೂ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಏನಂತ? ಎದುರವ್ರ ಹತ್ರ ಕೈಗಾರಿಕೆ ಪ್ರದೇಶ ಆಗಬೇಕು. ಎಲ್ರಿಗೂ ಸಂತೋಷನೇ, ನಮಗೂ ಸಂತೋಷನೇ. ಈ ಕಾರ್ಖಾನೆಗಳಾಗಿದ್ರೆ ಒಂಥರ ಉದ್ಯೋಗ ಸೃಷ್ಟಿ ಆಗತ್ತೆ, ರೈತರಿಗೆ ಅನುಕೂಲ ಆಗತ್ತೆ. ಅದೆಲ್ಲ ಕೂಡ ಒಂದು ಸಬ್ಜೆಕ್ಟ್ ಅಷ್ಟೇ. ಇಲ್ಲಿ ಎಲ್ಲಾ ಜನರು ಹೇಳ್ತಾರೆ, ಈ ತಾಲೂಕ್ನವರೆಲ್ಲ ಹೇಳ್ತಾರೆ, ಬೇರೆ ತಾಲೂಕವ್ರು ಹೇಳ್ತಾರೆ, ಮತ್ತೆ ಬೇರೆ ಬೇರೆ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಹೇಳ್ತಾರೆ. ಯಾಕೆ ಅಂದ್ರೆ ಲಾಭ ನಮಗೇನಿಲ್ಲ, ಎದುರೂರಿಗೆ ಲಾಭ 5 ಪೈಸಾ ಇಲ್ಲ. ಇವತ್ತು ಎದುರೂರಿಗೆ ಲಾಭ ಬೇಕಾದ್ರೆ ಎದುರೂರ ಹತ್ರ ಜಾಗ ಇರ್ಬೇಕು. ಜಾಗ ಇರ್ಬೇಕು ಅಂದ್ರೆ ನೀವು ರೈತರ ಜಾಗವನ್ನ ಕಬಳಿಸಿದಿರಲ್ಲ, ಅದನ್ನ ಬಿಡಬೇಕು. ಎದುರನ್ನು ಮಾಡೋದಿಲ್ಲ. ನೀವು ಎದುರೂರನ್ನೇ ಯಾಕೆ ಟಾರ್ಗೆಟ್ ಮಾಡಿದಿರಾ? ಇದೇ ತಾಲೂಕಿನ ನೀವು ಒಬ್ಬ ಶಾಸಕರು, ಈ ತಾಲೂಕೆಲ್ಲ ಅಭಿವೃದ್ಧಿ ಮಾಡ್ಬೋದಲ್ಲ, ಇಲ್ಲೇ ಯಾಕೆ ನೀವು ಮಾಡ್ತೀರಾ? ಬೇರೆ ಕಡೆ ಇಲ್ವಾ? ಇದನ್ನೇ ಟಾರ್ಗೆಟ್ ಯಾಕೆ ಮಾಡ್ಕೊಂಡಿದೀರಿ ನೀವು? ಬೇರೆ ಕಡೆ ಇದೆಯಲ್ಲ. ಕೆಲವ್ರು ಹೇಳ್ತಾರೆ ಲೀಡರ್ಗಳೆಲ್ಲ ಅಲ್ಲೇ ಮಾಡಿ ಮಾಡಿ ಅಂತಾರ. ಹೇಳೋರ್ದೆಲ್ಲ 5 ಗುಂಟೆ ಜಮೀನು ಹೋಗೋದು ಯಾವ್ದಾದ್ರು ಇದೇನೋ ತೋರಿಸಿ ಸ್ವಾಮಿ ಅವರು ಸಪೋರ್ಟ್ ಮಾಡಿ ಹೇಳ್ತಾ ಇದಾರಲ್ಲ, ಅಲ್ಲಿ ಮಾಡಿ ಅಲ್ಲಿ ಮಾಡಿ ಅಲ್ಲಿ ಮಾಡಿ. ಅಲ್ಲಿ ಮಾಡೋರ್ದೆಲ್ಲ 5 ಗುಂಟೆ ಜಮೀನು ಯಾರ್ದಾದ್ರು ಇದ್ರೆ ಹೇಳಿ. ಹೋಗೋದು ಎದುರು ರೈತರದು. ಅವ್ರು ಏನ್ ಮಾಡ್ಬೇಕು? ಭಿಕ್ಷೆ ಬೇಡಬೇಕಾ? ಏನ್ ಮಾಡ್ಬೇಕು? 2.5 ವರ್ಷದಿಂದ ನೀವು ಡಿನೋಟಿಫಿಕೇಶನ್ ಮಾಡಿ ಬಿಟ್ರಲ್ಲ, ಅವ್ರ ಕಷ್ಟ ಏನಾದ್ರು ಕೇಳಿದಿರ ಒಂದ್ ದಿವಸ? ನೀವು ಶಾಸಕರಾದವ್ರು ಏನ್ ಕೆಲಸ ಮಾಡ್ಬೇಕು? ನಿಮ್ಗೆ ಏನ್ ಓಟ್ ಹಾಕಿ ನಾವು ವಿಧಾನಸಭೆ ಕಳ್ಸೋದು? ಯಾಕೆ ಹೇಳಿ? ಆ ಕ್ಷೇತ್ರದ ಜನಕ್ಕೆ ಕಷ್ಟ ಬಂದ್ರೆ ನಿವಾರಣೆ ಮಾಡೋದು ಯಾರು? ಸರ್ಕಾರಿ ಜಾಗ ನಿಮ್ಗೆ ಎಷ್ಟು ಲಭ್ಯವಾಗುತ್ತೋ ಅದನ್ನು ತಗೊಂಡು ನೀವು ಕಾರ್ಖಾನೆಗಳು ನಡೆಸಿ, ಕಾರ್ಖಾನೆಗಳು ಸ್ಥಾಪನೆ ಮಾಡಿ
ಆವತ್ತು ವೆಂಕಟ ಶಿವಾರೆಡ್ಡಿ ಅವ್ರನ್ನ ಇಲ್ಲೇ ಕರೆದು ದೊಡ್ಡದೊಂದು ಹೂನಾರ ಹಾಕಿ ಸೆಲೆಬ್ರೇಟ್ ಮಾಡಿ ನಾವು ಸೆಲ್ಯೂಟ್ ಹೊಡಿತೀವಿ. ಇವತ್ತು ರೈತರ ಜಮೀನನ್ನು ತಗೊಂಡು ನೀವು ಇಲ್ಲಿ ಉದ್ಧಾರ ಮಾಡ್ತೀವಿ ಅಂದ್ರೆ ಯಾವತ್ತಿಗೂ ಉದ್ಧಾರ ಆಗಲ್ಲ. ಎದುರೂರೆಲ್ಲ ಸುತ್ತ ಕಾಂಪೌಂಡ್ ಹಾಕಿದ್ರೆ ಇನ್ವೆಸ್ಟರ್ಗಳು ಉದ್ಧಾರ ಆಗ್ತಾರೆ. ಇಲ್ಲೂ ಪೂರ್ವಿಕರಿದ್ದಾರಲ್ಲ ಇವರೆಲ್ಲ ಕೇಳ್ಕೊಂಡು ತಿನ್ನೋಕ್ ಹೋಗ್ತಾರೆ ಸ್ವಾಮಿ. ಅಷ್ಟು ಪರಿಸ್ಥಿತಿಗೆ ತಂದಿಟ್ಟಿದ್ದೀರಾ. ನೀವು ಮಾಡಿರೋ ಕೆಲಸ ತಪ್ಪೋ ರೈಟೋ ನಿಮ್ಮ ಮನಸ್ಸಿಗೆ ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಕ್ಷೇತ್ರಕ್ಕೆ ಅವ್ರ ಕಷ್ಟ ಬಂದ್ರೆ ಎಲ್ಲಿ ಹೋಗ್ತಾನೆ? ಮಗ ಕಷ್ಟ ಬಂದ್ರೆ ಎಲ್ಗ ಹೋಗ್ತಾನೆ? ತಂದೆ ಹತ್ರ ಹೋಗ್ತಾನೆ. ಕ್ಷೇತ್ರದಲ್ಲಿ ಕಷ್ಟ ಬಂದ್ರೆ ಎಲ್ಗ ಹೋಗ್ತಾರೆ? MLA ಹತ್ರ ಹೋಗ್ತಾರೆ. ಅವ್ರು ತೀರಿಸ್ಬೇಕು ಈ ಕಷ್ಟನ. ಅವರೇ ಕಷ್ಟ ತಂದು ಮಡಗಿದ್ರೆ ತಪ್ಪು ಯಾರು ಮಾಡಿದರೆ ಯೋಚನೆ ಮಾಡಿ ಸ್ವಲ್ಪ, ಅಲ್ವಾ? ಮೊದಲು ನೀವ್ ಈ ಕೆಲಸ ಮಾಡೋದು ಬಿಟ್ಟು ಈ ರೈತರಿಗೆ ಅನುಕೂಲ ಮಾಡ್ಬೇಕಂದ್ರೆ ಈ ಡಿನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿ ರೈತರ ಭಾಗಕ್ಕೆ ಜಮೀನು ಹೋಗ್ಲಿ. ಆವತ್ತು ನೀವು 5 ವರ್ಷ ಏನು ಈ ಶಾಸಕರಾಗಿರ್ತೀರೋ ದೊಡ್ಡ ಕೆಲಸ ನಾವು ಮಾಡಿದೀವಿ ಅಂದ್ರೆ ಎದುರೂರಿಗೆ ಇದೇ ನೀವು ದೊಡ್ಡ ಕೆಲಸ ಮಾಡ್ದಂಗೆ. ನೀವು ಯೋಚನೆ ಮಾಡಿಲ್ಲ. ಅದು ಜೀವನಾಡಿ ಹೋದಾಗ ಆ ಮನುಷ್ಯ ಯಾವ ರೀತಿ ಆದ್ರೂ ತಿರುಗಬಹುದು, ಯಾವ ಮಟ್ಟಕ್ಕಾದ್ರೂ ಹೋಗ್ಬೋದು. ನೀವೇನೋ ಕೆಲವು ಎಲ್ಲ ನೋಡ್ತಾ ಇರ್ತೀರಿ ನೀವು, ಅದೆಲ್ಲ ಯೋಚನೆ ಮಾಡಿ. ಒಂದು ಜೀವನಾಡಿ ಕಳ್ಕೊಂಡಾಗ ಯಾವ ಮಟ್ಟಕ್ಕಾದ್ರೂ ಹೋಗ್ತಾನೆ ಅವನು. ಏನು ಅಪರಾಧಿ ಆಗ್ಬೋದು, ನಿರಪರಾಧಿ ಆಗ್ಬೋದು, ಜೈಲಿಗೆ ಹೋಗ್ಬೋದು, ಮರ್ಡರ್ ಮಾಡ್ಬೋದು, ಕೊಲೆ ಮಾಡ್ಬೋದು, ಯಾವ ಮಟ್ಟಕ್ಕಾದ್ರೂ ಹೋಗ್ತಾನೆ. ಅವನ ಜೀವನ ಇಲ್ಲ ಅಂದ್ರೆ ಅವನು ಏನು ಮಾಡ್ತಾನೆ? ಆ ಜಮೀನು ಕಳ್ಕೊಂಡು ಅವಾಗ ಏನಾಗುತ್ತೆ ಅವನ ಜೀವನ, ಅವನ ಮನೆ ಪರಿಸ್ಥಿತಿ ಏನಾಗುತ್ತೆ? ಇವೆಲ್ಲ ಮಾಡಿದಾಗ ಒಂದು ಪಿವಟ್ ಆಗ್ಬೋದು, ಒಂದು ಕೊಲೆಗಾರನಾಗ್ಬೋದು, ಏನು ಬೇಕಾದ್ರೂ ಮಾಡ್ತಾನೆ. ಅವನ ಜೀವನಾಡಿ ಹೋದಾಗ ಅವನಿಗೇನು ಇಷ್ಟ ಇರಲ್ಲ, ಅವನು ಇಷ್ಟ ಬಂದಂಗೆ ಮಾಡಕ್ ಹೋಗ್ತಾನೆ. ಅದಕ್ಕೆ ದಯವಿಟ್ಟು ಮಾನ್ಯ ಶಾಸಕರಿಗೆ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಈ ಜಾಗವನ್ನು ಬಿಟ್ಟು ಬಿಡಿ, ನಮ್ಮ ರೈತರ ಪಾಲಿಗೆ ಬಿಡಿ. ನಮ್ಮ ಜೀವನ ಇದೆ, ಈ ಜೀವನಾಡಿಯನ್ನ ನೀವು ಕಿತ್ಕೋಬೇಡಿ. ದಯವಿಟ್ಟು 2 ಕೈ ಮುಗಿದು ನಿಮ್ಮದು ಕೇಳ್ಕೊಳ್ತೀನಿ, ಇದನ್ನ ನೀವು ಕೈ ಬಿಡಬೇಕು.